ಇವತ್ತಿನ ಪ್ರೇಮಕಾವ್ಯ ಸೀರಿಯಲ್ ಅಪ್ಡೇಟ್ ಬಂದು ನಿನ್ನೆ ಎಪಿಸೋಡಲ್ಲಿ ಮಹಾದೇವ ಮನೆಗೆ ಬಂದಿರ್ತಾನೆ. ಕಾವ್ಯಂಗೆ ಫುಲ್ ಗಿಲ್ಟಿ ಫೀಲ್ ಆಗಿರುತ್ತೆ. ಸೊ ಮಹಾದೇವನ ಹತ್ರ ಸಾರಿ ಕೇಳಬೇಕು ಅಂತ ಅವಳು ರೂಮಲ್ಲೆಲ್ಲ ಹುಡುಕ್ತಿರ್ತಾಳೆ. ಮಹಾದೇವ ಈ ರಾಕ್ಷಸಿ ನನಗೇನೋ ಮಾಡೋಕ್ಕೆ ಬಂದ್ಲು ಅಂತ ಅಂದ್ಕೊಂಡು ಅವಸ್ಕೊಂಡಿರ್ತಾನೆ. ಅದಾದಮೇಲೆ ಕಾವ್ಯ ಅವ್ರ ಹತ್ರ ಹೇಳ್ತಾಳೆ, ನಾನು ಸಾರಿ ಕೇಳಬೇಕು ಅಂತ ಇದ್ದೀನಿ ಅಂತ ಗೊತ್ತಾದಮೇಲೆ ಅವ್ನು ಬಂದು ಕರ್ಟನಿಂದ ಅವಸ್ಕೊತಾನೆ. ಅದನ್ನು ನೋಡಿದ ಕಾವ್ಯ, ಮಹಾದೇವ ಬಾ, ಇಲ್ಲಿ ನನಗೆ ಗೊತ್ತು ನೀನು ನನ್ನ ಕೈಗೆ ಸಿಗಬಾರ್ದು ಅಂತ ಹಿಂಗೆ ಆಡ್ತಿದ್ಯಾ ಅಲ್ವಾ, ಬಾ ಅಂತ ಹೇಳಿ ಕರೆದಾಗ ಅವ್ನು ಬರ್ತಾನೆ. ಅದಾದಮೇಲೆ ಕಾವ್ಯ ಸಾರಿ ಕೇಳ್ತಾಳೆ. 1 ಟೈಮ್ ಸಾರಿ ಕೇಳ್ತಾಳೆ, 2 ಟೈಮ್ ಸಾರಿ ಕೇಳ್ತಾಳೆ. ಆದರೆ ಮಹಾದೇವ ನನಗೆ ಕೇಳಿಸ್ತಾ ಇಲ್ಲ, ನನ್ನ ಕಿವಿ ನೋವಾಗೈತೆ, ಹಂಗೆ ಹಿಂಗೆ ಅಂತ ಸ್ವಲ್ಪ ಡ್ರಾಮಾ ಮಾಡ್ತಾನೆ. ಅಷ್ಟರಲ್ಲಿ ಅವ್ರ ಅಮ್ಮ ಬಂದು, ಕಾವ್ಯ ಈ ಥರ ಸಾರಿ ಕೇಳ್ತಿದ್ದಾಳೆ, ನೀನು ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಅವ್ನ ಕಿವಿ ಹಿಂಸ್ತಾಳೆ. ಅಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಸೀನಲ್ಲಿ ರಾಮ್ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೊರಟಿರ್ತಾನೆ. ಇನ್ನೇನು ಕಾಲು ಮುಂದೆ ಇಟ್ಟಾಗ ಅವನಿಗೆ ಕಾಲು ಎಳ್ದಂಗೆ ಆಗುತ್ತೆ. ನೋಡಿದ್ರೆ ಗೆಜ್ಜೆ ಇರುತ್ತೆ. ಇದನ್ನು ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಅವನು ಗೆಜ್ಜೆನ ತೊಗೊಂಡೋಗಿ ಪ್ರೇಮನ ಕಾಲಿಗೆ ಹಾಕೋದು. ಸೊ ಅದೇ ಥರ ಅವನು ಪ್ರೇಮನ ಹತ್ರ ಹೋಗಿ, ಪ್ರೇಮ ನಿನ್ನ ಗೆಜ್ಜೆ ಇಲ್ಲಿ ಅಂತ ಕೇಳಿದಾಗ ಅವಳು ಕಾಲು ನೋಡ್ಕೊಳ್ತಾಳೆ, ಗೆಜ್ಜೆ ಇರೋಲ್ಲ. ಸರಿ ಅಂತ ಅಂದ್ಬಿಟ್ಟು, ಬಿಡು ನಾನು ಆಮೇಲೆ ಹಾಕೊಳ್ತೀನಿ ರಾಮ್ ಅಂತ ಹೇಳಿದಾಗ, ಸರಿ ನಾನೇ ಹಾಕ್ತೀನಿ ಅಂತ ಹೇಳಿ ಅವನೇ ಹಾಕ್ತಾನೆ. ಅದೊಂದು ರೊಮ್ಯಾಂಟಿಕ್ ಸೀನ್ ಥರ ತೋರಿಸ್ತಾರೆ. ನೆಕ್ಸ್ಟ್ ಸೀನಲ್ಲಿ ಇನ್ನೊಂದು ಮೇಯ್ನ್ ಟ್ವಿಸ್ಟ್ ಇಲ್ಲೇನಪ್ಪ ಅಂತ ಅಂದರೆ, ರಾಣಿ ರಾಮ್ ಮನೆ ಕೆಲಸದವಳು. ಅವ್ರ ಅಪ್ಪಂಗೆ ಲಿವರ್ ಫೇಲ್ಯೂರ್ ಆಗಿ ರಾಮ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಇದನ್ನು ಹೇಳೋಕ್ಕೆ ರಾಮ್ ನಂಬರ್ಗೆ ಕಾಲ್ ಮಾಡಿದಾಗ ರಾಮ್ ಅಮ್ಮ ಮಹೇಶ್ವರಿ ಕಾಲ್ ರಿಸೀವ್ ಮಾಡಿ ರಾಣಿಗೆ ಬೈದು ಫೋನ್ ಇಡ್ತಾಳೆ. ಇದನ್ನು ಅವ್ರ ಅಮ್ಮಂಗೆ ಬಂದು ಹೇಳ್ತಾಳೆ ಅವರು ಹೆಲ್ಪ್ ಮಾಡಲ್ಲ ಅಂತ. ಆಗ ರಾಣಿ ಅಮ್ಮ ಹೇಳ್ತಾಳೆ, ನೀನು ಪ್ರೇಮಂಗೆ ಏನೋ ಹೆಲ್ಪ್ ಮಾಡಿದ್ದೆ ಅಂತ ಹೇಳಿದ್ದೆ ಅಲ್ವಾ, ನೀನು ಅವಳಿಗೆ ತಾಳಿ ಭಾಗ್ಯ ಕೊಡಿಸ್ದೆ, ಈಗ ನನ್ನ ತಾಳಿ ಭಾಗ್ಯ ಉಳಿಸ್ಕೊಡು, ನೀನು ಪ್ರೇಮನ ಹತ್ರ ಮಾತಾಡು ಅಂತ ಹೇಳ್ತಾ ಇರ್ತಾಳೆ. ಇದನ್ನು ಸ್ನೇಹ ಕದ್ದು ಕೇಳಿಸ್ಕೊಳ್ತಾಳೆ. ಅವಾಗ ಅವಳಿಗೆ ಗೊತ್ತಾಗುತ್ತೆ, ಓಹೋ, ಪ್ರೇಮ ಮಾಡಿರೋ ಮೋಸದಲ್ಲಿ ರಾಣಿ ಇದ್ದಾಳೆ, ರಾಣಿಗೆಲ್ಲ ವಿಷಯ ಗೊತ್ತು ಅಂತ ಡಿಸೈಡ್ ಮಾಡಿ ರಾಣಿನ ಯೂಸ್ ಮಾಡ್ಕೋಬೇಕು ಅಂತ ಇವಳು ಮೆಂಟಲಿ ಪ್ರಿಪೇರ್ ಆಗ್ತಾಳೆ. ಆದರೆ ರಾಣಿ ಹೇಳ್ತಾಳೆ, ಅಮ್ಮ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಇದನ್ನು ಬಿಟ್ಬಿಡೋಣ ಅಂತ ಹೇಳಿ ಆ ಸೀನು ಅಲ್ಲಿಗೆ ಕ್ಲೋಸ್ ಆಗಿರುತ್ತೆ. ನೆಕ್ಸ್ಟ್ ಸೀನಲ್ಲಿ ಏನಪ್ಪ ಅಂತ ಅಂದರೆ, ಊರಿನ ಉತ್ಸವ ನಡೀತಾ ಇರುತ್ತೆ. ಆಗ ಪೊಲೀಸ್ನವರು ಊರಲ್ಲಿ ಇಲ್ಲ ದೇವಸ್ಥಾನದಲ್ಲಿ ಸೆಕ್ಯೂರಿಟಿ ಕೊಡಬೇಕು, CC ಕ್ಯಾಮ್ರಾ ಕೊಡಬೇಕು ಅಂತ ಬಂದು ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಕಿಟ್ಟಿ ಅಲ್ಲಿಗೆ ಹೋಗ್ತಾನೆ. ಕಿಟ್ಟಿ ಅಲ್ಲಿಗೆ ಹೋದ್ಮೇಲೆ ಭರತ್ ಇರ್ತಾನಲ್ಲ, ಭರತ್ ಹೋಗು ಅಂತ ಇನ್ನೊಬ್ಬ ಪೊಲೀಸ್ನವ್ರನ್ನ ಆ ಕಡೆ ಕಳಿಸಿ ಕಿಟ್ಟಿಗೆ ಹೇಳ್ತಾನೆ, ನೀನೇ ಅವನಿಗೆ ಹೇಳಿರೋದು, ಸುಪಾರಿ ಕೊಟ್ಟಿರೋದು ಅಂತ ನನಗೆ ಗೊತ್ತು ಅಂತ ಹೇಳಿದಾಗ ಕಿಟ್ಟಿ ಪೊಲೀಸ್ನವ್ರು ಕಾಲಿಡ್ದು ಬೇಡ್ಕೊಳ್ತಾನೆ. ಆಗ ಭರತ್, ನೀನು ಇನ್ನೂ ಈ ಥರ ಕೆಲಸ ಮಾಡಬಾರ್ದು ಅಂತ ಹೇಳಿದಾಗ ಅವನು ಕಿಟ್ಟಿ ಭಯದಲ್ಲಿ ನೀವೇನು ಹೇಳಿದ್ರು ನಾನು ಕೇಳ್ತೀನಿ ಅಂತ ಹೇಳ್ತಾನೆ. ಇವಾಗ ನಾನು ಹೇಳಲ್ಲ ಏನಂತ, ಸಮಯ ಬಂದಾಗ ಹೇಳ್ತೀನಿ ಅಂತ ಅಂದ್ಬಿಟ್ಟು ಕಿಟ್ಟಿನ ಅಲ್ಲಿಂದ ಕಳಿಸ್ತಾನೆ. ಈ ಕಡೆ ರಾಣಿ ಅಪ್ಪಂಗೆ ಆಪ್ರೇಷನ್ ಆಗಿದೆ ಅಂತ ಹೇಳಿ ನರ್ಸ್ ಬಂದು ಹೇಳಿ ವಾರ್ಡ್ಗೆ ಹೋಗೋಕ್ಕೆ ಹೇಳ್ತಾರೆ. ಸ್ನೇಹನು ಬಂದು ಮಾತಾಡ್ತಾಳೆ. ಬಿಲ್ ತಂದು ನರ್ಸ್ ಕೊಡ್ತಾಳೆ. 14 ಲಕ್ಷ ಅಂತ ತೋರಿಸ್ತಿರುತ್ತೆ. ಆಗ ಸ್ನೇಹ ಬಂದ್ಬಿಟ್ಟು, ಏನಕ್ಕೆ ನೀನು ಇವ್ರಿಗೆ ಬಿಲ್ ಕೊಡ್ತಿದ್ಯಾ, ನಾನು ಟೇಬಲ್ ಮೇಲೆ ಇಡು ಅಂತ ಅಂದೆ ಅಲ್ವಾ ಅಂತ ನರ್ಸ್ ಮುಂದೆ ನಾಟಕ ಆಡ್ತಾಳೆ. ಅಷ್ಟರಲ್ಲಿ ಸ್ನೇಹನ ಅಪ್ಪನೂ ಬಂದು, ಇವಾಗ ಇವ್ರು ಹುಷಾರಾಗಿದ್ದಾರೆ, ಇನ್ನೊಂದು 3-4 ತಿಂಗಳು ರೆಸ್ಟ್ ತಗೊಂಡ್ರೆ ಅವ್ರು ನಾರ್ಮಲ್ ಆಗಿರ್ತಾರೆ ಅಂತ ಹೇಳ್ತಾರೆ. ರಾಣಿಗೆ ಇದೆಲ್ಲ ಒಂಥರ ಕನ್ಫ್ಯೂಷನ್, ಬಿಕಾಸ್ ಸ್ನೇಹನ ಬಿಹೇವಿಯರ್ ಎಲ್ಲ ಅವಳಿಗೆ ಗೊತ್ತಿರುತ್ತೆ, ಅಂದರೂ ಅವಳು ಕನ್ಫ್ಯೂಷನ್ ಥರ ಇರ್ತಾಳೆ. ಅವರಮ್ಮ ಥ್ಯಾಂಕ್ ಯು ಹೇಳಿದಾಗ ಅವರಪ್ಪ ಹೇಳ್ತಾರೆ, ಈ ಕ್ರೆಡಿಟ್ಸ್ ಎಲ್ಲ ನನ್ನ ಮಗಳು ಸ್ನೇಹಂಗೆ ಸೇರಬೇಕು ಅಂತ ಹೇಳಿ ಮಗಳ ಕಡೆ ತೋರಿಸ್ತಾರೆ. ಅವಳು ಸ್ನೇಹ ನಾನು ಏನೂ ಮಾಡೇ ಇಲ್ಲ ಅನ್ನೋ ಥರ ಇಟ್ಸ್ ಓಕೆ ಬಾಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಇಲ್ಲಿ ಈ ಕಡೆ ರಾಮ್ ಮತ್ತು ಪ್ರೇಮ್ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಸೀನ್ಗಳ ಥರ ನಡೆಯೋದನ್ನ ತೋರಿಸ್ತಿರ್ತಾರೆ. ಇದನ್ನು ನೋಡಿ ಮಹೇಶ್ವರಿ, ಇದಕ್ಕೆ ನಾನು ಸರಿಯಾಗಿ ಮಾಡ್ತೀನಿ ಅಂತ ಅಂದ್ಕೊಂಡು ಕೆಳಗಡೆ ಹೋಗ್ತಾಳೆ. ಕೆಳಗಡೆ ರಾಮ್ ಮತ್ತು ಮಹಾದೇವ್ ಇಬ್ಬರು ಪಂಚಮಿ ನೋಡೋಕ್ಕೆ ಬಂದಿದ್ದು ಹುಡುಗನ ಮನೆಯವ್ರ ಹತ್ರ ಹೋಗಿ ಆ ಮದುವೆ ಫಿಕ್ಸ್ ಮಾಡ್ತೀನಿ ಅಂತ ಮಾತಾಡ್ಕೊಂಡು ಬರೋಕ್ಕೆ ಹೋಗಿರ್ತಾರೆ. ಇದ್ರ ಬಗ್ಗೆ ಮನೇಲಿ ಡಿಸ್ಕಷನ್ ನಡೀತಾ ಇರುತ್ತೆ. ಅಷ್ಟರಲ್ಲಿ ಅವರಿಬ್ಬರು ಬಂದು ಆ ಮನೆಯವರು ಡಬಲ್ ಒಪ್ಪಿಗೆ ಕೊಟ್ಟಿದ್ದಾರೆ ಹುಡುಗನ ಮನೆಯವರು, ನಾವಿನ್ನು ಧೂಮ್ ಅಂತ ಮದುವೆ ಮಾಡಿಬಿಡೋದ ಅಂತ ಹೇಳಿ ಮಹಾದೇವ ಪಂಚಮಿ ಹತ್ರ ಸಾರಿ ಕೇಳ್ತಾನೆ. ಬಿಕಾಸ್ ಅವ್ನು ಮಾಡಿದ್ದು ಕೋಪದ ಕೆಲಸದಿಂದ ಹಿಂಗಾಗಿದೆ ಅಂತ. ನೆಕ್ಸ್ಟ್ ಸೀನಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಏನಂತ ಅಂದರೆ, ಮಹೇಶ್ವರಿ ಇವರಿಬ್ಬರೂ ಒಟ್ಟಿಗೆ ಇರೋಕ್ಕೆ ಬಿಡಬಾರ್ದು ಅಂತ ಹೇಳಿ ಅವರಪ್ಪ ಫೋನ್ ಮಾಡಿದ್ದಾರೆ, ಈ ಥರ
ಅವರಿಬ್ಬರು ಮನೇಲಿ ಬಂದು ಪೂಜೆ ಮಾಡಬೇಕು ಅಂತ ಹೇಳಿ ಅವರಿಬ್ರೂ ಮನೆಗೆ ಕಳ್ಸೋಕ್ಕೆ ರೆಡಿ ಮಾಡ್ತಾಳೆ. ಅಷ್ಟರಲ್ಲಿ ಕಾವ್ಯ ಮತ್ತು ಮಹಾದೇವ್ ಮಧ್ಯೆ ಏನೋ ಒಂದು ಕಾನ್ಫಿಡೆನ್ಸ್ ನಡೀತಾ ಇರಬೇಕಾದ್ರೆ ಆ ಕನ್ವರ್ಸೇಷನಲ್ಲಿ ಕಾವ್ಯಂಗೆ ಹೇಳ್ತಾನೆ ಮಹಾದೇವ, ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ. ಅದಕ್ಕೆ ಕಾವ್ಯ ಹೇಳ್ತಾಳೆ, ನನ್ನನ್ನು ಬಿಟ್ಬಿಡು ಅಂತ ಹೇಳ್ತಾಳೆ. ಅದೇ ಇವತ್ತಿನ ಅಪ್ಡೇಟ್.